ನಾವೊಂದು ಅಪ್ಲಿಕೇಶನ್ ಹಾಕಿದ್ದೀವಿ ಟು ಬಿ ರೆಪ್ರೆಸೆಂಟೆಡ್ ಬೈ ಪವರ್ ಆಫ್ ಅಟರ್ನಿ ಹೋಲ್ಡರ್ ಅಂತ, ಅವ್ರ ತಂದೆನ ರೆಪ್ರೆಸೆಂಟೇಟಿವ್ ಮಾಡೋದಕ್ಕೆ. ಆ ಅಪ್ಲಿಕೇಶನ್ಗೆ ಒಬ್ಜೆಕ್ಷನ್ಸ್ ಅಂತ ಹೋಗಿದೆ. ಪದೇ ಪದೇ ಕೋರ್ಟ್ ಹಿಯರಿಂಗ್ಗೆ ಬರೋದಕ್ಕಾಗೋದಿಲ್ಲ ಅಂತ ಒಂದು ಅಪ್ಲಿಕೇಶನ್ ಅನ್ನೋದು ಹಾಕಿದ್ದೀವಿ ಕೋರ್ಟ್ ಮುಂದೆ, ಅದಕ್ಕೆ ಒಬ್ಜೆಕ್ಷನ್ಸ್ ಅಂತ ಹೋಗಿದೆ. ಅವರು ಮಾಡಿರೋದು ಪಿಟಿಷನ್ ಅಲ್ಲಿರೋ ಅಲಿಗೇಷನ್ಸ್ ಎಲ್ಲಾನು ಅದು ಪ್ರೂವ್ ಆಗೋವರೆಗೂ ಇಟ್ ಇಸ್ ಸ್ಟಿಲ್ ಅನ್ ಅಲಿಗೇಷನ್ ಅಷ್ಟೇನೆ. ಅಂಡ್ ವಿ ಆರ್ ಪ್ರಿಪೇರಿಂಗ್ ಅವರ್ ಒಬ್ಜೆಕ್ಷನ್ಸ್ ಟು ಬಿ ಫೈಲ್ಡ್. ನಟ ಯುವರಾಜ್ ಕುಮಾರ್ ಮತ್ತು ಪತ್ನಿ ಶ್ರೀದೇವಿ ಅವರ ಡಿವೋರ್ಸ್ ವಿಚಾರದಲ್ಲಿ ಇವತ್ತು ಕೋರ್ಟ್ನಲ್ಲಿ ಫಸ್ಟ್ ಹಿಯರಿಂಗ್ ಇತ್ತು. ಇವತ್ತು ಏನಾಯ್ತು ಅನ್ನೋದ್ರ ಬಗ್ಗೆ ಶ್ರೀದೇವಿ ಪರ ವಕೀಲರಾಗಿರುವಂತಹ ದೀಪ್ತಿ ಆಯಾಥನ್ ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ನಮಸ್ತೆ. ಮೊದಲನೇದಾಗಿ ನಮಸ್ತೆ. ಸೊ ಇವತ್ತು ಫಸ್ಟ್ ಹಿಯರಿಂಗ್ ಫ್ಯಾಮಿಲಿ ಕೋರ್ಟ್ ನಲ್ಲಿ ಇತ್ತು. ಯುವ ಮತ್ತು ಶ್ರೀದೇವಿ ಅವರ ಡಿವೋರ್ಸ್ ವಿಚಾರದಲ್ಲಿ ಆಕ್ಚುಲಿ ಏನಾಯ್ತು ಇವತ್ತು ನಾವು ವಕಾಲತ್ ಹಾಕಿದ್ದೀವಿ ಕೋರ್ಟಲ್ಲಿ. ನಾವೊಂದು ಅಪ್ಲಿಕೇಶನ್ ಹಾಕಿದ್ದೀವಿ ಟು ಬಿ ರೆಪ್ರೆಸೆಂಟೆಡ್ ಬೈ ಪವರ್ ಆಫ್ ಅಟರ್ನಿ ಹೋಲ್ಡರ್ ಅಂತ, ಅವ್ರ ತಂದೆನ ರೆಪ್ರೆಸೆಂಟೇಟಿವ್ ಮಾಡೋದಕ್ಕೆ. ಆ ಅಪ್ಲಿಕೇಶನ್ಗೆ ಒಬ್ಜೆಕ್ಷನ್ಸ್ ಅಂತ ಹೋಗಿದೆ. ಓಕೆ, ಅಂದ್ರೆ ಶ್ರೀದೇವಿ ಅವರು ಪದೇ ಪದೇ ಬರೋದಿಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅವ್ರ ತಂದೆಯವ್ರು ಹ್ಯಾಂಡ್ಲು ಮಾಡ್ಲಿ ಅನ್ನೋ ಥರನಾ? ಕರೆಕ್ಟ್, ಬಿಕಾಸ್ ಅವರು ಇನ್ನೂ ಕೋರ್ಸ್ ಕಂಪ್ಲೀಟ್ ಆಗಿಲ್ಲ. ಅಲ್ಲಿ ಎಜುಕೇಷನ್ ಆದಮೇಲೆ OPT ಅಂದರೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅನ್ನೋದು ಕೋರ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಗೋನ್ ಟು ಗೋ ಆನ್ ಅನದರ್ ಫ್ಯೂ ಮಂತ್ಸ್. ಸೊ ಪದೇ ಪದೇ ಕೋರ್ಟ್ ಹಿಯರಿಂಗ್ಗೆ ಬರೋದಕ್ಕಾಗೋದಿಲ್ಲ ಅಂತ ಒಂದು ಅಪ್ಲಿಕೇಶನ್ ಅನ್ನೋದು ಹಾಕಿದ್ದೀವಿ ಕೋರ್ಟ್ ಮುಂದೆ, ಅದಕ್ಕೆ ಒಬ್ಜೆಕ್ಷನ್ಸ್ ಅಂತ ಹೋಗಿದೆ. ಓಕೆ, ಇವತ್ತು ಶ್ರೀದೇವಿ ಅವರೇ ಪೋಸ್ಟ್ ಮಾಡಿರೋ ಹಾಗೆ ಬಂದು ಬ್ಯಾಂಗ್ಳೂರಲ್ಲಿ ಇದ್ದು ಅವ್ರು ವಾಪಸ್ ಆಗಿದ್ದಾರೆ ಈಗ. ಸೊ ಬ್ಯಾಂಗ್ಳೂರಿಗೆ ಬಂದಂತ ಉದ್ದೇಶ ನಿಮ್ಮನ್ನು ಭೇಟಿ ಮಾಡೋದಕ್ಕೋಸ್ಕರನ ಹೇಗೆ? ಡೆಫಿನೆಟ್ಲಿ, ಬಿಕಾಸ್ ನಮಗೆ ತುಂಬ ಕಷ್ಟ ಆಗ್ತಾ ಇತ್ತು ಟು ಕೋಆರ್ಡಿನೇಟ್ ಇನ್ ಟರ್ಮ್ಸ್ ಆಫ್ ಎಲ್ಲ ಅಲಿಗೇಷನ್ಸ್ ಮಾಡಿರೋದು. ಅದು ಒಂದೊಂದು ಅಲಿಗೇಷನ್ಸು ನಿಮಗೆ ಗೊತ್ತು, ಪಿಟಿಷನ್ ಇಸ್ ಅ ವೆರಿ ಲೆಂದಿ ಒನ್. ಅದು ಒಂದೊಂದು ಅಲಿಗೇಷನ್ಸ್ನು ಕನ್ಸಾಲಿಡೇಟ್ ಮಾಡಿ ಅದಕ್ಕೆ ನಮ್ದು ಎವಿಡೆನ್ಸನ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಐ ವಾಂಟೆಡ್ ಟು ಹ್ಯಾವ್ ಅ ಡಿಸ್ಕಷನ್ ವಿತ್ ಹರ್. ಅವಳು ಎಮರ್ಜೆನ್ಸಿ ಬೇಸಿಸಲ್ಲಿ ಶಿ ಕೇಮ್ ಆ್ಯಂಡ್ ಆಲ್ಸೋ ಫ್ಯಾಮಿಲಿನ ಕನ್ಸೋಲ್ ಮಾಡೋದಕ್ಕೂ ಶಿ ಹ್ಯಾಡ್ ಟು ಬಿ ಹಿಯರ್. ಸೊ ಶಿ ಕೇಮ್, met with the family, met with me and did whatever the paperwork was required and urgent ಆಗಿ ವಾಪಸ್ ಕರ್ಸ್ಕೊಂಡ್ರು ಅಲ್ಲಿ. ಸೊ that's why she's gone back. ಮೇಡಮ್, ನೆಕ್ಸ್ಟ್ ಡೇಟ್ ಯಾವಾಗಿದೆ? ಅವತ್ತು ಏನಿರುತ್ತೆ, ಹೇಗೆ? 23rd Augustಗೆ ಅವ್ರ ಅದರ್ ಸೈಡ್ ಒಬ್ಜೆಕ್ಷನ್ಸ್ ಹಾಕಬೇಕು. ಅದಾದಮೇಲೆ ಕೋರ್ಟ್ ಹಿಯರಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಏನು ಸ್ಟೇಜ್ ಹೋಗುತ್ತೆ ಅಂತ. ಇನ್ನೊಂದು ವಿಚಾರ ಕೇಳ್ಪಟ್ವಿ, ಈ ಹಿಂದೆ ಯುವ ಅವರ ಕೇಸನ್ನ ಹ್ಯಾಂಡಲ್ ಮಾಡ್ತಿದ್ದವರು ಬೇರೆ ಲಾಯರ್, ಈಗ ಬದಲಾಗಿದ್ದಾರೆ ಅನ್ನುವಂಥದ್ದು ಹೌದಾ? ಅಂಡ್ ಯಾಕಿರಬಹುದು? ಯಾಕೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇವತ್ತು ಕೋರ್ಟ್ ಹೋದಾಗ ಬೇರೆ ಲಾಯರ್ ಅವರು ವಕಾಲತ್ ಹಾಕಿದ್ದಾರೆ ಅವ್ರ ಪರವಾಗಿ. ಅದು ವಕಾಲತ್ತು ರೆಕಾರ್ಡ್ ತಗೊಂಡಿದ್ದಾರೆ. ನೆಕ್ಸ್ಟ್ ಕೋರ್ಟ್ ಹಿಯರಿಂಗ್ ಅಲ್ಲಿ ಶ್ರೀದೇವಿ ಅವರು ಅಟೆಂಡ್ ಮಾಡಲೇಬೇಕಾಗತ್ತಾ ಅಥವಾ ಅವತ್ತು ನೀವೇ ಹ್ಯಾಂಡಲ್ ಮಾಡ್ತೀರಾ? ಅವ್ರು ಅಟೆಂಡ್ ಮಾಡೋದಾದ್ರೆ ಯಾವಾಗ ಮಾಡ್ತಾರೆ, ಹೇಗೆ? ಇದು ಕೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸದ್ಯಕ್ಕೆ ನಾವು ಅವ್ರ ಪರವಾಗಿ ಒಬ್ರು ರೆಪ್ರೆಸೆಂಟೇಟಿವ್ಗೆ ಅನ್ನೋದು ಅಪ್ಲಿಕೇಶನ್ಗೆ ಅದು ಒಬ್ಜೆಕ್ಷನ್ ಸ್ಟೇಜಲ್ಲಿದೆ. ಅದು ಕೋರ್ಟ್ ಅಲವ್ ಮಾಡಿ ಕೋರ್ಟ್ ರಿಕ್ವೆಸ್ಟ್ ಮಾಡಿದ್ರೆ ವಿ ವಿಲ್ ಹ್ಯಾವ್ ಟು ಹ್ಯಾಂಡಲ್ ಇಟ್ ಅಕಾರ್ಡಿಂಗ್ಲಿ. ಸೊ ನೀವು ಆಲ್ರೆಡಿ ಶ್ರೀದೇವಿ ಅವ್ರನ್ನ ಭೇಟಿ ಮಾಡಿದ್ರಿ. ಸೊ ಹೇಗಿದೆ ಅವ್ರ ಮನಸ್ಥಿತಿ, ಪರಿಸ್ಥಿತಿ? ಹೇಗಿದೆ ಅನ್ನೋದಕ್ಕೆ ಏನು ಹೇಳೋದಕ್ಕೆ ಬರುತ್ತೆ. ಶಿ ವಾಸ್ ಹಿಯರ್ ಓನ್ಲಿ ಆನ್ ರಿಕ್ವೈರ್ಮೆಂಟ್ ಬೇಸಿಸ್. ಅಫ್ಕೋರ್ಸ್ ಅಲ್ಲಿನೂ ಶೀಸ್ ಲೆಫ್ಟ್ ಅ ಲಾಟ್ ಆಫ್ ವರ್ಕ್ ದಟ್ ವಾಸ್ ಪೆಂಡಿಂಗ್. ಅಲ್ಲಿ ಶಟಲ್ ಮಾಡಿ ಇಲ್ಲಿನೂ ನಮಗೆ ಎಲ್ಲ ಹೆಲ್ಪ್ ಮಾಡಿ ಫ್ಯಾಮಿಲಿನ ಭೇಟಿಯಾಗಿ ಇಟ್ ವಾಸ್ ಅ ವೆರಿ ಹರಿಡ್ ಸರ್ಕಮ್ಸ್ಟಾನ್ಸ್ ಅಂತ ಹೇಳ್ಬೋದು. ಶಿ ಈಸ್ ಡೆಫಿನೆಟ್ಲಿ ಕೋಪಿಂಗ್ ವಿತ್ ಇಟ್ ಆ್ಯಂಡ್ ಐ ವುಡ್ ಲೈಕ್ ಟು ಸೇ ಶಿ ಈಸ್ ಅ ವೆರಿ ಸ್ಟ್ರಾಂಗ್ ಪರ್ಸನ್. ಎಲ್ಲದಕ್ಕೂ ಒಬ್ಜೆಕ್ಷನ್ಸ್ ಹಾಕೋದಕ್ಕೂ ಶಿ ಈಸ್ put her foot on that and she's taking her strong stand over everything. ಅವರು ಮಾಡಿರೋದು ಪಿಟಿಷನ್ ಅಲ್ಲಿರೋ ಅಲಿಗೇಷನ್ಸ್ ಎಲ್ಲಾನು ಅದು ಪ್ರೂವ್ ಆಗೋವರೆಗೂ ಇಟ್ ಇಸ್ ಸ್ಟಿಲ್ ಅನ್ ಅಲಿಗೇಷನ್ ಅಷ್ಟೇನೆ. ಆ್ಯಂಡ್ ವಿ ಆರ್ ಪ್ರಿಪೇರಿಂಗ್ ಅವರ್ ಒಬ್ಜೆಕ್ಷನ್ಸ್ ಟು ಬಿ ಫೈಲ್ಡ್. ಸೊ ಈಗಾಗಲೇ ಮತ್ತೊಬ್ರು ನಟಿ ಕಡೆಯಿಂದ ಶ್ರೀದೇವಿ ಅವರ ಮೇಲೆ ಡಿಫಮೇಷನ್ ಕೇಸ್ ಬಂದಿರೋವಂಥದ್ದು, ಈ ಬಗ್ಗೆ ಏನು ಕ್ಲಾರಿಫಿಕೇಶನ್? ಸದ್ಯದಲ್ಲಿ ಡಿಫಮೇಷನ್ ಕೇಸಲ್ಲಿ ಒಂದು ಇಂಟ್ರಿಮ್ ಆರ್ಡರ್ ತೊಗೊಂಡಿದ್ದಾರೆ ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ. ಆ್ಯಂಡ್ ಅದು ನೆಕ್ಸ್ಟ್ ಡೇಟ್ ಹಿಯರಿಂಗ್ ಇನ್ನು 2 ವಾರದಲ್ಲಿದೆ. ಅಲ್ಲಿನೂ ವಿ ವಿಲ್ ಹ್ಯಾವ್ ಟು ಎಂಟರ್ ಅಪಿಯರೆನ್ಸ್ ಆ್ಯಂಡ್ ವಿ ವಿಲ್ ಹ್ಯಾವ್ ಟು ಟೇಕ್ ದ ಕೇಸ್ ಫಾರ್ವರ್ಡ್. ಥ್ಯಾಂಕ್ ಯು. ಇದಿಷ್ಟು ಕೂಡ ಶ್ರೀದೇವಿ ಪರ ವಕೀಲರಾದಂತಹ ದೀಪ್ತಿಯವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.